ಗೈಸ್ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋ ನಾನು ಏನಪ್ಪ ತಿಳಿಸ್ಕೊಳ್ಳೋಣ, ಸೆಕೆಂಡ್ ಪಿ ಎಕ್ಸಾಮ್ ಅಲ್ಲಿ ಯಾರೆಲ್ಲ ಕಟ್ಟಿದ್ದೀರಾ ಗೈಸ್, ಅಂದ್ರೆ ಎಕ್ಸಾಮ್ 3 ಯಾರೆಲ್ಲ ಕಟ್ಟಿದ್ದೀರಾ ಆ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಬೇಕಾಗುತ್ತೆ. ಆ ವಿದ್ಯಾರ್ಥಿಗೆ ಯೂಸ್ಫುಲ್ ಇರುತ್ತೆ ವಿಡಿಯೋ. ಇನ್ನು ಸುಮಾರು ಜನ ಕೇಳ್ತಾ ಇರ್ತಾರೆ ಸೆಕೆಂಡ್ ಪಿ ವಿದ್ಯಾರ್ಥಿಗಳು, ಗುರು ನಮ್ಗೆ ಯಾವ ಸೆಂಟರ್ ಚೇಂಜ್ ಆಗುತ್ತಾ? ಇಲ್ಲ ಗುರು, 2025ರಲ್ಲಿ ಯಾರೆಲ್ಲ ಎಕ್ಸಾಮ್ ಬರ್ದಿದ್ದೀರಾ ಫಸ್ಟ್ನೇ ಎಕ್ಸಾಮ್ ಅಲ್ಲಿ ಮಾತ್ರ ಸೆಂಟರ್ ಬೇರೆ ಇದಿರುತ್ತೆ, ಬಟ್ ಎರಡನೇ ಎಕ್ಸಾಮ್ ಸೇಮ್. ಎರಡನೇ ಎಕ್ಸಾಮ್ ಅಲ್ಲಿ ಸಪ್ಲಿಮೆಂಟರಿ ಅಂದ್ರೆ ಎಕ್ಸಾಮ್ 2 ಯಾರು ಬರ್ತಿದ್ದಾರೆ, ಎಕ್ಸಾಮ್ 2 ಎಕ್ಸಾಮ್ 3 ಸೇಮ್ ಸೆಂಟರ್ ಇರುತ್ತೆ. ಯಾವುದೇ ಡಿಫ್ರೆಂಟ್ ಮಾಡಲ್ಲ. ಎಕ್ಸಾಮ್ 2ಗೂ ಅದೇ ಸೆಂಟರ್, ಎಕ್ಸಾಮ್ 3ಗೂ ಅದೇ ಸೆಂಟರ್. ರೂಮು ಅದೇ ಇರುತ್ತೆ, ಬಟ್ ಸೇಮ್ಗಳು ರೂಮ್ಗಳು ಇರುತ್ತೆ. ಬಟ್ ಆದ್ರೆ ರೂಮ್ಸ್ಗಳು ಡೈಲಿ ಚೇಂಜ್ ಆಗ್ತಾ ಇರ್ತವೆ. ನಿಮ್ಗೆ ಗೊತ್ತು ಎಕ್ಸಾಮ್ 2 ಅಲ್ಲಿ ಹೆಂಗ್ ಚೇಂಜ್ ಆಗ್ತದೆ, ಸೇಮ್ ಅದೇ ಸೆಂಟ್ರು, ರೂಮ್ಗಳು ಚೇಂಜ್ ಆಗ್ತಾ ಇರ್ತವೆ. ಇನ್ನು ಬಂದ್ಬಿಟ್ಟು ಆಲ್ ಟಿಕೆಟ್ ನಂಬರ್ ಸೇಮ್ ಇರುತ್ತೆ. ನಿಮ್ಗೆ ಎಲ್ಲರೂ ಗೊತ್ತು ಆಲ್ ಟಿಕೆಟ್ ನಂಬರ್ ಯಾವುದು ಅಂತಂದ್ರೆ, ಆಲ್ ಟಿಕೆಟ್ ನಂಬರ್ ಬಂದ್ಬಿಟ್ಟು 2 ವರ್ಷಕ್ಕೊಮ್ಮೆ ಮಾತ್ರ ಚೇಂಜ್ ಆಗೋದು. ಅಂದ್ರೆ 2 ವರ್ಷಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಬರೀತಾ ಇದ್ರು, ಬಟ್ ಅವ್ರದ್ದು ಮಾರ್ಕ್ಸ್ ಕಾರ್ಡು ಅಂದ್ರೆ ರಿಜಿಸ್ಟರ್ ನಂಬರ್ ಚೇಂಜ್ ಆಗುತ್ತೆ. ಇನ್ನು ಎಕ್ಸಾಮ್ ಬಂದ್ಬಿಟ್ಟು ಸೇಮ್ ಆಲ್ ಟಿಕೆಟ್ ಇರುತ್ತೆ, ಸೇಮ್ ರಿಜಿಸ್ಟರ್ ನಂಬರ್ ಇರುತ್ತೆ, ಸೇಮ್ ಕಾಲೇಜ್ಗಳು ಇರುತ್ತೆ, ಸೇಮ್ ರೂಮ್ಗಳು ಇರುತ್ತೆ. ಎಕ್ಸಾಮ್ 2 ಅಲ್ಲಿ ಯಾರೆಲ್ಲ ಏನೋ ಬರ್ದಿದ್ದೀರಾ ಅದೇ ರೂಮ್ಸು, ಅದೇ ಕಾಲೇಜು, ಅವೆಲ್ಲ ಇರುತ್ತೆ ಗೈಸ್. ಇನ್ನು ಎಕ್ಸಾಮ್ ವಿಷಯಕ್ಕೆ ಬಂದ್ಬಿಟ್ಟು, ಇನ್ನು ಎಕ್ಸಾಮ್ ಯಾವ ರೀತಿ ಇರುತ್ತೆ, ಸ್ಟ್ರಿಕ್ಟ್ ಆಗಿರುತ್ತಾ, ವಿಲೇಜ್ ಆಗಿರುತ್ತೆ ಗೈಸ್. ಎಕ್ಸಾಮ್ ಅನ್ನ ಬಿಟ್ಬಿಟ್ರೆ ಇನ್ನು ಎಕ್ಸಾಮ್ 2 ಟಫ್ ಆಗಿರುತ್ತೆ, ಎಕ್ಸಾಮ್ 3 ಟಫ್ ಆಗಿರುತ್ತೆ. ಯಾಕಪ್ಪ ಟಫ್ ಆಗಿರುತ್ತೆ ಅಂದ್ರೆ, ನೋಡಿ ನಾವು ಮೊದಲಿಗೆ ಈಗ NC ಅಂತ ಯಾರು ತಗೊಂಡಿದ್ರು ಫೇಲ್ ಆಗಿರೋ ಸ್ಟೂಡೆಂಟ್ ಎಕ್ಸಾಮ್ ಬರೀತಾ ಇರೋದು. ಬಟ್ ಹಂಗಾಗಿ ನಿಮಗೆ ಎಕ್ಸಾಮ್ 2 ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಗೈಸ್. ಎಕ್ಸಾಮ್ 2 ಹೆಂಗ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಗೈಸ್, ಅದೇ ರೀತಿ ಎಕ್ಸಾಮ್ 2 ಹೆಂಗ್ ಸ್ಟ್ರಿಕ್ಟ್ ಆಗಿ ಮಾಡಿದ್ರು ಅದೇ ರೀತಿ ಎಕ್ಸಾಮ್ 3 ಸೇಮ್ ಪ್ರೊಸೀಜರ್ ಮಾಡ್ತಾರೆ. ಸೇಮ್ ಪ್ರೊಸೀಜರ್ ನಡೀತೆ, ಎಕ್ಸಾಮ್ 3 ಅದೇ ಪ್ರೊಸೀಜರ್ ನಡೀತದೆ. ಇನ್ನು ಕಾಲೇಜ್ ಸೇಮ್ ಇರುತ್ತೆ. ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕಲರ್ ಡ್ರೆಸ್ ಇಲ್ಲ ಅಂತಂದ್ರೆ ಓಕೆ, ಕಲರ್ ಡ್ರೆಸ್ ಅಂತ ಕಲರ್ ಡ್ರೆಸ್ ಹಾಕೋಬಹುದು. ಬಟ್ ID ಕಾರ್ಡ್ ಕೇಳ್ತಾರೆ, ID ಕಾರ್ಡ್ ನೀವು ಕಂಪಲ್ಸರಿ ತಗೋಬೇಕು. ಎಕ್ಸಾಮ್ 3ಗೆ ಯಾರು ನೋಡ್ತಾರೆ ID ಕಾರ್ಡ್ ಕೇಳಬೇಕು. ಸುಮಾರು ಕಡೆ ID ಕಾರ್ಡ್ ಕೇಳ್ತಾರೆ, ಬಟ್ ಎಕ್ಸ್ಕ್ಯೂಸ್ ಕೊಡ್ತಾರೆ. ಓಕೆ ID ಕಾರ್ಡ್ ಇಲ್ಲ ಸರ್ ಅಂದ್ರೆ ಎಕ್ಸ್ಕ್ಯೂಸ್ ಕೊಡ್ತಾರೆ. ಆಲ್ ಟಿಕೆಟ್ ಇದ್ರೆ ಓಕೆ, ಆಲ್ ಟಿಕೆಟ್ ಅಂತ ಮಿಸ್ ಮಾಡಂಗಿಲ್ಲ, ಆಲ್ ಟಿಕೆಟ್ ತಗೋಬೇಕು. ID ಕಾರ್ಡ್ ಗೊತ್ತು, ಇವೆಲ್ಲ ನಿಮ್ಗೆಲ್ಲ ಗೊತ್ತಿರೋ ರೂಲ್ಸ್. ಬಟ್ ನಾನು ಹೇಳ್ಬೇಕಾಗಿಲ್ಲ. ಬಟ್ ನಾನು ಹೇಳ್ತಾ ಇರೋದು ಕಂಪಲ್ಸರಿ ನೀವು ಸೆಕೆಂಡ್ ಎಕ್ಸಾಮ್ ಅಲ್ಲಿ ನೋಡಿರ್ತೀರ, ಬರ್ದಿರ್ತಾರೆ, ನಿಮಗೆ ಗೊತ್ತಿರುತ್ತೆ ಏನೇನು ಕೇಳ್ತಾರೆ ಏನೇನು ಬಿಡ್ತಾರೆ ಅಂತ. ಅದ್ರ ಬಗ್ಗೆ ಹೇಳೋದಿಲ್ಲ. ಬಟ್ ಎಕ್ಸಾಮ್ ಬಂದ್ಬಿಟ್ಟು ಸೇಮ್ ವೆಬ್ ಕಾಸ್ಟಿಂಗ್ ಇರುತ್ತೆ, ಮಾಮೂಲಿ ವೆಬ್ ಕಾಸ್ಟಿಂಗ್ ಇರುತ್ತೆ. ಟೀಚರ್ಸ್ಗಳು ಸ್ಟ್ರಿಕ್ಟ್ ಆಗಿ ಇರ್ತಾರೆ, ಬಟ್ ಯಾವುದೇ ಲೂಸ್ ಬಿಡಲ್ಲ ಎಕ್ಸಾಮ್ 3ಗೆ. ಎಕ್ಸಾಮ್ 3 ಅನ್ಕೋಬಹುದು ಸುಮಾರು ಜನ, ಎಕ್ಸಾಮ್ 3 ನಾನು ಪಾಸ್ ಆಗ್ಬಿಡ್ಬೋದು ಅಂತ. ನೀವು ಓದಿ ಬರ್ದಿದ್ದೀನಿ ಅಂತ ಅಂದ್ರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಇದು ಮೈಂಡ್ ಸೆಟ್ ತಿಳ್ಕೊಳ್ಳಿ. ನೀವು ಬರೀತೀವಿ ಇಲ್ಲ ಅಂತಂದ್ರೆ ಗೈಸ್, ಅದನ್ನ ನೀವು ಮೈಂಡ್ ಸೆಟ್ ನಿಮ್ ಕೆಪಾಸಿಟಿ ಬರದ್ಮೇಲೆ ಡಿಪೆಂಡ್ ಆಗುತ್ತೆ, ರಿಸಲ್ಟ್ ಬಂದ್ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿವರೆಗೂ ತಲೆ ಕೆಡಿಸ್ಬಿಡಿ. ಎಕ್ಸಾಮ್ ರೂಲ್ಸ್ ಎಷ್ಟಿರುತ್ತೆ, ಸೇಮ್ ಸೆಂಟ್ರು, ಸೇಮ್ ಆಲ್ ಟಿಕೆಟ್ ನಂಬರು, ಎಕ್ಸಾಮ್ ಸೇಮ್. ಎಕ್ಸಾಮ್ 2 ಹೆಂಗ್ ನಡೀತಾ ಅದೇ ರೀತಿ ಇರುತ್ತೆ. ಎಲ್ಲ ಸೇಮ್ ಪ್ರೊಸೀಜರ್, ಡಿಫ್ರೆಂಟ್ ಏನೂ ಆಗಲ್ಲ. ಎಲ್ಲ ಸೇಮ್ ಥಿಂಕಿಂಗು, ಸೇಮ್ ಇದನ್ನ ಮಾಡ್ತಾರೆ. ಬಟ್ ಎಲ್ಲ ಗೊತ್ತಾಗ್ತು ಅನ್ಕೋತೀನಿ. ಎಲ್ಲರಿಗೂ ರಿವ್ಯಾಲ್ಯೂಷನ್ ಹಾಕೋದು ಹಿಂಗೆ ಅಂತ ಎಲ್ಲ ವಿಡಿಯೋ ಮಾಡಿದ್ದೀನಿ. ರಿವ್ಯಾಲ್ಯೂಷನ್ ರೀಟೋಟಲಿಂಗ್ ಎಲ್ಲ ಯಾರು ಕಮ್ಮಿ ಮಾರ್ಕ್ಸ್ ಬಂದು 1-2 ಮಾರ್ಕ್ಸಿಂದ ಫೇಲ್ ಆಗಿದ್ದಾರೆ ಅವ್ರಿಗೆಲ್ಲ ಗೈಸ್, ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇತ್ತು. ವಿಡಿಯೋ ಇಷ್ಟ ಆದ ಗೈಸ್ ಒಂದು ಲೈಕ್ನ ಮಾಡಿ, ಒಂದು ಶೇರ್ನ ಮಾಡಿ. ಅವು ನಿಮ್ಮ ಫ್ರೆಂಡ್ಸ್ ಎಕ್ಸಾಮ್ ಎಲ್ಲ ಯಾರು ಬರೀತದ ಅವ್ರಿಗೆಲ್ಲ ಶೇರ್ನ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿದ. ಥ್ಯಾಂಕ್ ಯು ಸೊ ಮಚ್. ಸಿ ಯು ಅಂತ ಹೇಳ್ತಾ ವಿಡಿಯೋ ಜೈ ಜೈ ಕನ್ನಡ. ಹತ್ರ ಒಂದೇ ಮಾತಾಡು ಮತ್ತೆ ಸಿ ಯು, ಬಾಯ್.